ಅಮ್ಮ ದಯವಿಟ್ಟು ಸ್ವಲ್ಪ ಸುಮ್ಮನಿರಮ್ಮ. ನೀ ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ಅಂಥದ್ದೇನಾಯ್ತು ಅಂತ ಹೇಳೋ. ಯಾಕೆ ಯಾರು ಏನು ಹೇಳ್ತಾ ಇಲ್ಲ? ಸೀತಮ್ಮ, ತಪ್ಪು ನಡೆಯೋದು ಎಷ್ಟು ತಪ್ಪೋ ಅದನ್ನು ಮುಚ್ಚಿಡೋದು ಅದಕ್ಕಿಂತ ದೊಡ್ಡ ತಪ್ಪು. ನಿಜ ಗೊತ್ತಾಗ್ಲಿ. ಅಕ್ಕ, ಗುರುಗಳು ಯಾವ ತಪ್ಪಿನ ಬಗ್ಗೆ ಮಾತಾಡ್ತಿದ್ದಾರೆ? ಊರ್ಮಿ, ನಿನಗೆ ಸತ್ಯ ಗೊತ್ತಾಗಬೇಕು ಅನ್ನೋದು ಗುರುಗಳ ಅಪ್ಪಣೆ. ಅವ್ರ ಮಾತನ್ನ ಮೀರೋ ಶಕ್ತಿ ನನಗೂ ಇಲ್ಲ. ಇವತ್ತು ನಿನಗೊಂದು ಸತ್ಯ ಹೇಳ್ತೀನಿ ಊರ್ಮಿ, ಮನಸ್ಸು ಗಟ್ಟಿ ಮಾಡ್ಕೊಂಡು ಕೇಳ್ಬಿಡು. ನಾನು ಆಗ್ಲಿಂದ ಅದನ್ನೇ ತಾನೇ ಕೇಳ್ತಾ ಇರೋದು. ಇವರು ನನ್ನ ಕುಂಕುಮ ಇಟ್ರು, ಗುರುಗಳು ನೋಡಿದ್ರೆ ಇನ್ನೊಂದು ಧರ್ಮಪತ್ನಿಗೂ ಕುಂಕುಮ ಇಡು ಅಂತ ಹೇಳ್ತಿದ್ದಾರೆ. ಅಲ್ಲ, ನಾನ್ ತಾನೇ ಇವ್ರ ಧರ್ಮಪತ್ನಿ. ಆ ಹೆಂಡತಿ ಬಗ್ಗೆ ಅಲ್ಲ ಊರ್ಮಿಳಾ, ನಿನ್ ಗಂಡನ ಇನ್ನೊಬ್ಬ ಅರ್ಧಾಂಗಿ ಬಗ್ಗೆ ಹೇಳ್ತಾ ಇರೋದು. ಇದೇ ಮನೇಲಿ ಅರ್ಧಾಂಗಿನ ಇವ್ಗ? ನನ್ ಗಂಡಂಗ? ನಾನೇ ತಾನೇ ಇವ್ರ ಅರ್ಧಾಂಗಿ. ಬಾಲ, ಸೈನ್ ಹಾಕು. ನಿನಗೆ ಇವಳಿಂದ ಸಿಕ್ತಿರೋ ಮುಕ್ತಿ ಅನ್ಕೋ. ಸೈನ್ ಹಾಕು. ಅದೇ ಅಜಯ್, ನೀವು ದಿವ್ಯಾ ಹೇಳಿದ್ದನ್ನ ಹೌದು, ನಾವೇ ಹೇಳ್ತಾ ಇದ್ದೀವಿ. ದೇವರು ಎಲ್ಲರಿಗೂ ತಪ್ಪನ್ನ ತಿದ್ಕೊಂಡು ಬದುಕೋ ಅವಕಾಶ ಕೊಡ್ತಾನಂತೆ. ನೀನು ಇವಳನ್ನ ಪ್ರೀತಿಸಿ ಮದುವೆ ಆಗಿದ್ದ ತಪ್ಪನ್ನ ತಿದ್ಕೊಳ್ಳೋ ಸಮಯ, ಬಿಡುಗಡೆ ಹೊಂದೋ ಸಮಯ. ಇದನ್ನು ಕಳ್ಕೊಬೇಡ. ಕೊಟ್ಬಿಡು, ಡೈವರ್ಸ್ ಕೊಟ್ಬಿಡು. ಬಾಲ, ಈ ಪೀಡೆ ಸವಾಸ ಸಾಕು. ನಿನ್ನಂತ ಹಾಲಿನ ಮನಸ್ಸಿನವನಿಗೆ ಹಾಲ ಹಲ್ದಂತ ಹೆಂಡತಿ ಸಿಕ್ಬಿಟ್ಲು. ಬಿಟ್ಬಿಡಿ ಇವಳನ್ನ. ಹುಟ್ಟಕ್ಕೆ ಮುಂಚೆನೆ ಹೊಟ್ಟೆಲಿದ್ದ ಮಗುನ ಕೊಂದವಳು ಇವಳು. ನೀನನ್ನು ಬಿಡ್ತಾಳ? ಕೊಟ್ಬಿಡು, ಡೈವರ್ಸ್ ಕೊಟ್ಬಿಡು. ಈ ಕೊಳೆನ ತೊಳ್ಕೋ.
ಪದ್ಮ ಕಂಡೋರ್ ಮನೆ ಮಗಳು. ಅವಳನ್ನ ನಾವು ಹೇಗ್ ಬೇಕಾದ್ರೂ ನಡ್ಸ್ಕೋಬೋದಾ? ಹೇಳಕ್ಕ. ಎರಡು ಕೈ ಸೇರಿದ್ರೆ ಅಕ್ಕ ಚಪ್ಪಾಳೆ. ಆ ಚಪ್ಪಾಳೆಗೆ ಇವರು ಪದ್ಮ ಇಬ್ರು ಸೇರ್ಕೊಂಡಿದ್ದಾರೆ. ಶಿಕ್ಷೆ ಮಾತ್ರ ಪದ್ಮನ ಕೊಡ್ಬೇಕಾ? ಇತಿಹಾಸ ಮೇಲೆ ನ್ಯಾಯ ಅಕ್ಕ. ಬಾಬಾ, ನೀವು ತಿಳಿದವರು, ನೀವು ಹೇಳಿ. ಅಕ್ಕ ಹೇಳ್ತಿರೋದು ಸರಿನಾ? ನಾನು ಇದನ್ನೆಲ್ಲ ಯೋಚನೆ ಮಾಡಿನೇ ಊರ್ಮಿಳ ಪದ್ಮನ್ನ ಈ ಮನೆಗೆ ಕರ್ಕೊಂಬಂದಿದ್ದು. ಆದ್ರೆ ಏನು ಮಾಡಲಿ, ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಗೋಯ್ತು. ಅಮ್ಮ, ಏನಮ್ಮ ಆಗಿದೆ ನಿನಗೆ? ಈ ಪದ್ಮ ನನ್ನಿಂದ ನನ್ನ ಅಪ್ಪನ್ ಕಿತ್ಕೊಂಡಿದ್ದಾರೆ. ಯಾರಿಂದ ಯಾರನ್ನು ಕಿತ್ಕೊಳ್ಳೋದಕ್ಕಾಗಲ್ಲ ರೀತು. ಅವ್ರು ನಮ್ಮವರಾಗಿದ್ರೆ ಇನ್ಯಾರದ್ದು ಆಗ್ತಾನೆ ಇರ್ಲಿಲ್ವೇ? ಕೊರತೆ ನನ್ನಲ್ಲೇ ಇದೆಯೇನೋ. ಊರ್ಮಿ, ನೀನ್ ನನ್ನ ಬಂಗಾರ ಕಡೆ, ಬಂಗಾರ. ನಿನ್ನಲ್ಲಿ ಯಾವ ಕೊರತೆ ಇರಕ್ಕೆ ಸಾಧ್ಯ? ಅಕ್ಕ, ಒಂದ್ ಸಂಸಾರ ಏನಕ್ಕೆ ಹಳಿ ತಪ್ಪತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗ್ ಗೊತ್ತು ನಮ್ಮವ್ರ ಮನ್ಸಲ್ಲಿ ಏನಿದೆಯೋ ಏನೋ. ಹಾಗಾದ್ರೆ ಈಗೇನ್ ಮಾಡು ಅಂತೀಯ? ಇವಳ ನಾಚೆ ಹಾಕ್ಬೇಡ ಅಂತೀಯ? ಹಾಗಾದ್ರೆ ಇವಳು ಎಲ್ಲಿರ್ಬೇಕು? ಇಲ್ಲೇ. ಅಕ್ಕ, ಪದ್ಮಂಗ್ ದುಡ್ಡಿನ ಆಸೆ ಇದ್ದಿದ್ರೆ ಇಷ್ಟು ವರ್ಷ ಯಾಕಕ್ಕ ದೂರ ಇರ್ತಿದ್ಲು? ಖಚಿತರ ಮಗುನ್ ಕಳ್ಕೊಂಡು ಅವಳು ಎಷ್ಟು ನೋವು ಪಟ್ಟಿದ್ದಾಳು ನಾವದನ್ನ ನೋಡಿದೀವ. ಇವ್ರು ನಂಬ್ಕೊಂಡಿದ್ದಕ್ಕೆ ಆ ಕಡೆ ತವರು ಇಲ್ಲ, ಈ ಕಡೆ ಸಮಾಜದಲ್ಲಿ ಬೆಲೆನೂ ಇಲ್ಲ, ಜೊತೆಗೆ ಆ ಥರ ಮಗು ಬೇರೆ. ಅಳಿಂದ್ರೆ, ನಿಮ್ಮ ನೋವು ಸಂಕಟ ಎಲ್ಲ ಅರ್ಥ ಆಗುತ್ತೆ ನಮಗೆ. ಅಪಾತ್ರರಿಗೆ ದಾನ ಮಾಡಿದ್ಮೇಲೆ ಕೊರ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ನಾನು ಏನು ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಆತ್ತೆ. ನೀನು ಪ್ರೀತಿ ಮಾಡಿದ್ದೆ ಒಂದು ಹುಳನ ಅನ್ಕೊಂಡು ಎಲ್ಲ ಮರ್ತು ಬಿಡಪ್ಪ. ಹೌದು ಕಣ, ಅದನ್ನೇ ನೆನೆಸ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದೇನೋ ವಿಚ್ಛೇದನ ಪತ್ರ ಕೊಟ್ಟಿದ್ದಾರಲ್ಲ, ಅದಕ್ಕೆ ಸಹಿ ಹಾಕಿದ್ದು ಆಯ್ತಲ್ವಾ? ಅದ್ರ ಚಿಂತೆ ಬಿಡು, ಆರಾಮಾಗಿರು. ಅಲ್ಲ ಅಜ್ಜಿ, ಅರೇಂಜ್ ಮ್ಯಾರೇಜ್ ಆದವ್ರಿಗೇನೆ ಅವ್ರ ಹೆಂಡ್ತಿನ ಬಿಟ್ಟು ಬದುಕಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ದಿವ್ಯಾನ ಪ್ರೀತಿ ಮಾಡಿ ಬಯಸಿ ಮದುವೆ ಆಗಿದ್ದೀನಿ. ನಾನು ಮದುವೆ ಆಗೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ದೀನಿ ಅಂತ ನಿಮ್ಗೂ ಗೊತ್ತಜ್ಜಿ. ನಾನು ಹೇಗಜ್ಜಿ ಅವಳನ್ನು ಮರೀಲಿ? ಯಾವುದೋ ಪೇಪರ್ಗೆ ಸೈನ್ ಹಾಕಿದ ತಕ್ಷಣ ಸಂಬಂಧ ಮುರಿದು ಹೋಗುತ್ತಾ? ನಾನು ಅವಳಿಂದ ದೂರ ಆಗ್ಬೇಕಾ? ಇಷ್ಟು ತಿಳುವಳಿಕೆ ಹೆಣ್ಣಾದವಳಿಗೆ ಇರಬೇಕು ಬಾಲ. ಆದರೆ ಏನು ಮಾಡ್ತೀಯ, ನಮ್ಮಲ್ಲಿ ಒಂದು ಹುಳ ಹುಟ್ಟುಬಿಟ್ಟಿದೆ. ಅವಳಿಂದಾಗಿ ನಿನ್ನ ಜೀವನ ಹಾಳಾಗಿದೆ ಅನ್ನೋದೇ ನಮ್ಮಿಬ್ಬರನ್ನು ಯಾವಾಗಲೂ ಕಾಡುತ್ತೆ. ಈಗ ನಾನು ಏನು ಮಾಡಲಿ ಅತ್ತೆ? ದೇವ್ರೆ, ಇಷ್ಟು ಕುಗ್ಗೋದ್ರೆ ನಾವು ಏನು ಹೇಳೋದಪ್ಪ? ಅವಳನ್ನ ಮರೆತು ನಿನ್ನ ಜೀವನ ನೀನು ನೋಡ್ಕೋ, ಅಷ್ಟೇ ನಾವು ಹೇಳೋಕ್ಕಾಗೋದು. ಹಾಗಿದ್ರೆ ಈ ಪ್ರೀತಿ ಪ್ರೇಮ ಮದುವೆಗೆಲ್ಲ ಇರೋ ಬೆಲೆ ಇಷ್ಟೇನಾ? ಗಂಡನ ಹತ್ರ ದುಡ್ಡಿಲ್ಲ ಅಂದ್ರೆ
ಹೆಂಡತಿ ಅವನು ಕೈ ಕೊಟ್ಟು ಹೋಗ್ತಿರ್ಬೋದಾ? ದುಡ್ಡಿರೋರ್ಗ್ ಮಾತ್ರನಾ ಸಂಸಾರ ಮಾಡೋ ಹಕ್ಕಿರೋದು? ಅವ್ರು ಮಾತ್ರ ಮಕ್ಕಳು ಮಾಡ್ಕೋಬೇಕಾ ಅಜ್ಜಿ? ನನ್ನಂಥವ್ರು ಯಾವುದಕ್ಕೂ ಲಾಯಕ್ಕಿಲ್ವಾ? ವೇಸ್ಟ್ ಬಾಡಿಗಳ ನಾವು. ಅಂದಾಗೆ ನಿಮ್ಮೆಲ್ರಿಗೂ ಒಂದು ವಿಚಾರ ಗೊತ್ತಾ? ಗಂಡ ದಾರಿ ತಪ್ಪಿದಾಗ ನಮ್ಗೆ ವಿಚಾರ ಗೊತ್ತಾಗುತ್ತೋ ಇಲ್ವೋ, ಆದರೆ ಅದ್ರ ಸುಳಿವು ಮಾತ್ರ ಸಿಕ್ಕಿರತ್ತೆ. ನೋಡು ಊರ್ಮಿ, ಲಕ್ಷ್ಮಣ ಬೇರೆ ಹೆಂಗಸಿನ ಸಹವಾಸ ಮಾಡಿದ್ದು ತಪ್ಪೇ, ಆದ್ರೆ ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನ್ ಜೊತೆ ಅವನು ಎಷ್ಟು ಚೆನ್ನಾಗಿದ್ದ, ನಿನ್ನನ್ನು ಹೇಗೆಲ್ಲ ನೋಡ್ಕೊಂಡಿದ್ದಾನೆ ಅಂತ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ದೀಪದ ಹಿಂದೆ ಕತ್ಲೆ ಇರುತ್ತೆ, ಆದ್ರೆ ನಾವು ಬೆಳಕನ್ನು ನಂಬಿ ಮೋಸ ಹೋಗ್ತೀವಿ. ನಮ್ಮವ್ರಿಗೆ ನಾನು ಮಾಡೋ ತಿಂಡಿ ಇಷ್ಟ, ನಾನು ಕೊಡೋ ಬೆಡ್ ಕಾಫಿ ಇಷ್ಟ, ನಾನು ಶೂ ಬಟ್ಟೆ ಎಲ್ಲ ಜೋಡಿಸಿರೋ ರೀತಿ ಇಷ್ಟ, ಒಳ್ಳೆ ತಾಯಿಯಾಗಿ ಇಷ್ಟ, ನಾನು ಮನೆ ನೋಡ್ಕೊಳ್ಳೋ ರೀತಿ ಎಲ್ಲ ಇಷ್ಟ. ಆದ್ರೆ ನಾನು ಇಷ್ಟನಾ? ಅದು ಗೊತ್ತಿಲ್ಲ. ಆ ಪ್ರಶ್ನೆಗೆ ಇವತ್ತಿಗೂ ನನಗೆ ಉತ್ತರ ಸಿಕ್ಕಿಲ್ಲ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ ಊರ್ಮಿ? ಇಷ್ಟು ದಿನ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಜೀವನ ಮಾಡಿದ್ದೀನಿ, ಆದ್ರೆ ಇನ್ಮೇಲೂ ಹಾಗೆ ಮಾಡಲ್ಲ. ನಾನು ನಚ್ಚಿ ಪದ್ಮನ ಒಪ್ಕೋತೀನಿ, ಆದ್ರೆ ಇವ್ರನ್ನ ಮಾತ್ರ ನಾನು ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ನನ್ನ ಇವ್ರ ಸಂಬಂಧ ಮುಗೀತು. ಪ್ಲೀಸ್ ಊರ್ಬೇಡ, ಪ್ಲೀಸ್ ಇಂಥ ಶಿಕ್ಷೆ ಮಾತ್ರ ನನಗೆ ಕೊಡ್ಬೇಡ. ಶಿಕ್ಷೆ ನಿಮ್ಗಿಂತ ಇದು ನನ್ನ ದೊಡ್ಡ ಶಿಕ್ಷೆ ರೀ. ನಿಮ್ಮನ್ನೇ ಪ್ರಪಂಚ ಅಂತ ಅನ್ಕೊಂಡಿದ್ದೊಳಗೆ ಪ್ರಪಂಚನೇ ಇಲ್ದಂಗ್ ಮಾಡ್ಬಿಟ್ರಲ್ಲ. ಸತ್ಯ, ನೀನು ಏನೇ ಹೇಳಿದ್ರು ನನಗೊಪ್ಪಿಗೆ ಇದೆ. ಪದ್ಮ ಮತ್ತೆ ಚಿಕ್ಕಮಾವನ್ ಮದ್ವೆ ಮನೆಯವ್ರ ಒಪ್ಪಿಗೆ ಇದ್ದು ನಡೆದಿದ್ಯೋ ಇಲ್ಲದೆ ನಡೆದಿದ್ಯೋ, ಆದ್ರೆ ಅವರಿಬ್ರು ಗಂಡ ಹೆಂಡತಿ ಅನ್ನೋದು ಸತ್ಯ. ನಚ್ಚಿ ಈ ಮನೆ ಮಗ, ಪದ್ಮ ಈ ಮನೆ ಸೊಸೆ. ಅವರಿದೇ ಮನೇಲಿ, ಅಂದ್ರೆ ಕೋಟೆ ಮನೇಲೇ ಇರಬೇಕು. ರಿತುಗೆ ಇಲ್ಲಿ ಎಷ್ಟು ಹಕ್ಕಿದೆಯೋ ನಚ್ಚಿಗೂ ಅಷ್ಟೇ ಹಕ್ಕಿದೆ. ಹಾಗಾಗಿ ಇವ್ರು ಎಲ್ಲೂ ಹೋಗೋದು ಬೇಡ, ಇನ್ಮೇಲೆ ಇದೇ ಮನೇಲಿ ಇರ್ತಾರೆ. ನಂದು ಇದೇ ನಿರ್ಧಾರ. ನಮ್ಮ ಮನೆನ ಸರ್ವನಾಶ ಮಾಡ್ಬಿಟ್ಟಿದೆ.
ಪ್ಲೀಸ್ ಊರ್ಮಿಳ, ಈ ರೀತಿಯೆಲ್ಲ ಹೇಳ್ಬೇಡ. ನೀನು ಈ ರೀತಿ ಹೇಳ್ತಾ ಇದ್ರೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಆದರೆ ನಮ್ಮ ವಾಸ್ತವ ಅದೇ ಅಲ್ವಾ? ಈ ಮನೆ, ಈ ತಾಳಿ ನನ್ನ ಮನಸ್ಸಾಕ್ಷಿಗೆ ತಕ್ಕ ಹಾಗೆ ನಾನು ನಡ್ಕೋತಾ ಇದ್ದೇನೆ. ಪ್ರೀತಿ, ಪ್ರೇಮ, ಮಮತೆ, ಈ ಸಂಬಂಧಗಳೆಲ್ಲ ನೆನ್ನೆನೆ ಬೂದಿ ಆಗೋದು. ಇನ್ಮೇಲೆ ಅಂಥ ನಿರೀಕ್ಷೆಗಳನ್ನೆಲ್ಲ ಇಟ್ಕೋಬೇಡಿ. ಊರ್ಮಿಳ, ಇದನ್ನ ನೀವು ತಿಳ್ಕೊಂಡ್ರೆ ಇಬ್ರಿಗೂ ಒಳ್ಳೇದು. ಆಗ ಇಬ್ರ ಮಧ್ಯೆ ಬೇಡದೇ ಇರೋ ಮಾತುಗಳಿಗೆ ಅವಕಾಶ ಇರೋದಿಲ್ಲ. ಅಂದ್ರೆ ಇವತ್ತಿನ ಹಾಗೆ. ಈಗೇನು ಹೀಗೆ ಮಾತಾಡ್ತಾ ನಿಂತಿರ್ತಿರೋ ಇಲ್ಲ ತಿಂಡಿಗೆ ಬರ್ತಿರೋ? ಬನ್ನಿ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಲಕ್ಷ್ಮಣ. ನೀನು ನಿನ್ನ ಊರ್ಮಿಳನ ಕಳ್ಕೊಂಡ್ಬಿಟ್ಟೆ. ನಚ್ಚಿ, ನೀನು ಬಂದ್ಯಾ ಪುಟ್ಟ? ನೀನು ಸ್ಕೂಲಿಗೆ ಹೋಗ್ಬೇಕಲ್ವೇನೋ? ಅಪ್ಪನ ತಿಂಡಿಗೆ ಕರ್ಕೊಂಡು ನೀನು ತಿಂಡಿಗೆ ಬಂದ್ಬಿಡು. ಚಿಕ್ಕಿ, ನೋಡ್ಕೊಂಡು ಹಾಕಕ್ಕಾಗಲ್ವಾ? ನಿನಗೆ ನೋಡ್ಕೊಂಡು ಮಾತಾಡೋದಕ್ಕಾಗೋದಿಲ್ವಾ? ಸತ್ತಿನ ಮೇಲೆ ಏನಂತ ಕೋಪ ನಿನಗೆ? ಯಾಕೆ ಅವಳ ಬಗ್ಗೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತೀಯ? ಪದ್ಮನ ಈ ಮನೆಗೆ ಕರ್ಕೊಂಡ್ಬಂದಿದ್ದು ಅವಳು ತಪ್ಪಾದ್ರೆ ಪದ್ಮನ್ ಜೊತೆ ಸಂಬಂಧ ಇಟ್ಕೊಂಡಿದ್ದು ನಮ್ಮವ್ರ ತಪ್ಪಲ್ವಾ? ನೋಡಿ ಭಾವ, ಇವಳನ್ನ ಸತ್ತಿನ ಬಗ್ಗೆ ಮಾತಾಡೋದಕ್ಕೆ ಏನಾದರೂ ಒಂದು ನೆಪ ಹುಡುಕ್ತಾನೆ ಇರ್ತಾಳೆ. ಕೆಲವ್ರ ಜೊತೆ ವಾದ ಮಾಡೋದಕ್ಕಿಂತ ಸುಮ್ಮನೆ ಇದ್ಬಿಡೋದು ವಾಸಿ. ಕೊಚ್ಚೆ ಮೇಲೆ ಕಲ್ಲು ಹಾಕಿ ಯಾಕೆ ಮುಖದ ಮೇಲೆ ಎಗರಿಸ್ಕೋತೀಯ? ಕೀರ್ತನ, ಅರ್ಥ ಆಯ್ತಲ್ವಾ ನಿನಗೆ? ಚಿಕ್ಕಿ, ಸತ್ಯ ನಿಮಗೆ ಸರಿಯಾಗಿ ಬ್ರೈನ್ ವಾಶ್ ಮಾಡಿದಾಳೆ. ಅದಕ್ಕೆ ಅವಳಿಗೆ ಏನ್ ಹೇಳಿದ್ರು ನಿಮಗೆ ಸರಿ ಅನ್ನಿಸ್ತಾ ಇರೋದು. ಸತ್ಯ ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಕೀರ್ತನ. ನೀನು ಅವಳನ್ನ ಕೆಟ್ಟವಳು ಅಂತ ಹೇಳಿದ ತಕ್ಷಣ ಅವಳೇನು ಹಾಗೆ ಆಗ್ಬಿಡೋದಿಲ್ಲ. ವಾವ್ ಚಿಕ್ಕಿ, ಈಗಲೂ ನೀವು ಸತ್ಯನ್ ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಹ್ಯಾಟ್ಸ್ ಆಫ್ ಟು ಯು. ಅಕ್ಕ, ನೋಡಿ ಅವಳನ್ನ ಹೇಗೆ ಮಾತಾಡ್ತಿದ್ದಾಳೆ ಅಂತ. ನೀನು ನೋಡ್ಕೊಂಡು ಸುಮ್ಮನೆ ಕೂತಿದೆಯಲ್ಲ. ಇವಳು ಹೇಳಿದ್ರಲ್ಲಿ ತಪ್ಪು ಏನಿದೆ ಊರ್ಮಿಳ? ಸತ್ಯ ಮಾಡಿದ ಕೆಲಸನ ಯಾರೂ ಒಪ್ಪಲ್ಲ, ನಾನು ಕೂಡ ಒಪ್ಪಲ್ಲ. ಯಾವ್ದಕ್ಕ ತಪ್ಪು? ಈ ಮನೆಯಿಂದ ಒಂದು ಹೆಣ್ಣಿಗೆ ಮೋಸ ಆಗಬಾರ್ದು ಅಂತ ಎಲ್ಲ ನೋವನ್ನು ಅವಳೇ ನುಂಗಿ ಸಹಿಸ್ಕೊಂಡು ಸುಮ್ಮನೆ ಇದ್ಲಲ್ಲ, ಅದು ತಪ್ಪ? ತಪ್ಪುಗಳನ್ನ ಮುಚ್ಚಿಡೋದ್ರಿಂದ ತಪ್ಪು ಸರಿಯಾಗ್ಬಿಡೋದಿಲ್ಲ ಅಕ್ಕ. ಯಾರು ಏನೇ ಹೇಳಿದ್ರು ಸತ್ಯ ಮಾಡಿದ್ ಸರಿನೇ. ಅವಳ ಜಾಗದಲ್ಲಿ ನಾನೇ ಇದ್ದಿದ್ರು ನಾನು ಅದನ್ನೇ ಮಾಡ್ತಿದ್ದೆ. ಅಕ್ಕ, ಒಂದ್ ವೇಳೆ ಈ ವಿಷಯನ ಆಚೆ ತರಬಾರ್ದು ಅಂತ ಭಾವ ಮತ್ತೆ ಸತ್ಯ ನಿರ್ಧಾರ ಮಾಡಿದಿದ್ರೆ ಜೀವನ ಪೂರ್ತಿ ನಾನು ತಪ್ಪು ಕಲ್ಪನೆಗೆ ನನ್ನ ಗಂಡನ ಜೊತೆ ಜೀವನ ಮಾಡ್ತಿದ್ನೇನೋ. ಸತ್ಯ ಕಹಿ ಅಕ್ಕ, ಸುಳ್ಳು ವಿಷ. ಇವರಿಬ್ರು ಆ ವಿಷದಿಂದ ನನ್ನನ್ನು ಕಾಪಾಡಿದ್ದಾರೆ. ಸತ್ಯನ ತುಂಬ ಹೊತ್ತು ಮುಚ್ಚಿಡೋದು ಅಪಾಯಕಾರಿ. ಅದನ್ನ ಅಪ್ಪ ಸತ್ಯ ತಿಳ್ಕೊಂಡೆ ಹೀಗೆ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಅದರಿಂದ ಮನೇಲಿ ಎಷ್ಟೊಂದು ಅನಾಹುತ ಆಯ್ತು ಅಂತ ನಿನಗೆ ಗೊತ್ತಲ್ಲ. ಮೊದಲು ನೀನು ಹೆಂಡ್ತಿನ ವಹಿಸ್ಕೊಂಡು ಬರೋದನ್ನ ನಿಲ್ಸು, ಎಲ್ಲ ಸರಿ ಹೋಗುತ್ತೆ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ಈ ಅಪ್ಪ ಮತ್ತೆ ಕಾರ್ತಿಕ್ ಸಪೋರ್ಟ್ ಇಂದಾನೆ ಇವಳಿಷ್ಟು ಮೆರಿತಾ ಇರೋದು. ನೋಡು ಸತ್ಯ, ನಿನ್ಗಿಂತ ನನ್ನ ಕೆಲಸ ಏನು ದೊಡ್ಡದಲ್ಲ. ಅದು ಏನಾಯ್ತು ಅಂತ ಹೇಳು.
ಸತ್ಯ, ಇವಾಗ ಅಳುವಂಥದ್ದು ಏನಾಯ್ತಮ್ಮ? ಅದು ಅಮೂಲ್ ಬೇಬಿ, ದಿವ್ಯಕ್ಕ ಮಗು ತಗ್ಸಿದಾಳಂತೆ. ಏನಾಗಿದೆ ಸತ್ಯ ಅವಳಿಗೆ? ಅದಕ್ಕೆ ಮನೇಲಿ ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ. ಪಾಪ ಬಾಲ ಆ ಮಗು ಬಗ್ಗೆ ಎಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿದ್ದ. ದಿವ್ಯ ಈ ತರ ಮಾಡಬಾರ್ದಾಗಿತ್ತು. ನಿಜ ಹೇಳ್ತೇನೆ ಸತ್ಯ, ನೀ ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ನಿಮ್ಮ ಅಕ್ಕ ಇದ್ದಾಳಲ್ಲ ದಿವ್ಯ, ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದೇ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಹೀಗೆಲ್ಲ ಮಾಡ್ತಿದ್ಲ ಹೇಳು. ಹೋಗ್ಲಿ, ಬಾಲ ಹೇಗಿದ್ದಾನೆ ಅಂತಾರು ಕೇಳಿದ್ಯಾ? ಇನ್ನು ಹೇಗಿರ್ತಾರೆ, ಪ್ರಪಂಚನೇ ಮುಳುಗ್ ಹೋದಾಗಿದಾರಂತೆ. ಪಾಪ ಬಾಲ. ಇರು ಸತ್ಯ, ನಾನು ಇವಾಗಲೇ ಫೋನ್ ಮಾಡಿ ವಿಚಾರಿಸ್ತೀನಿ. ಬೇಡ ಅಮೂಲ್ ಬೇಬಿ, ಈಗಲೇ ಅವ್ರಿಗೆ ಫೋನ್ ಮಾಡಬೇಡ. ಪಾಪ ಅವ್ರು ನೋವಲ್ಲಿದ್ದಾರೆ. ಗಾಯದ ಮೇಲೆ ಉಪ್ಪು ಸುರಿದಂಗೆ ಆಗ್ಬಾರ್ದಲ್ವಾ ಅಮೂಲ್ ಬೇಬಿ? ಅದು ನಿಜಾನೇ ಸತ್ಯ. ಆದ್ರೆ ಬಾಲನ್ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಅವನು ಎಷ್ಟು ಬದಲಾದ, ಎಷ್ಟು ಜವಾಬ್ದಾರಿ ತಗೊಂಡ. ಇಂಥ ಟೈಮಲ್ಲಿ ಅವನು ಮಗು ಆಗಿದ್ದಿದ್ರೆ ಅವನ ಜೀವನ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಾವು ಅನ್ಕೊಂಡಂಗೆ ಎಲ್ಲ ಆಗ್ಬಿಟ್ರೆ ಆ ದೇವ್ರಿಗೇನು ಬೆಲೆ ಹೇಳು? ಅದಕ್ಕೆ ನಮ್ಮ ಕೈಯಲ್ಲಿ ಇಂಥದ್ದೊಂದು ತಪ್ಪು ಮಾಡಿಸ್ತಾನೆ ಇರ್ತಾನೆ. ಈಗ ನೀವು ನೋಡಿದ್ರೆ ಮನೆಯಿಂದ ಹೋಗು ಅಂತಿದ್ದೀರಾ. ಅವಳು ಮೊದಲೇ ಹಟ್ಟುಮಾರಿ, ಅದ್ರ ಜೊತೆ ಅವಮಾನ, ಅಹಂಕಾರ ಎರಡೂ ಸೇರ್ಕೊಂಡ್ಬಿಟ್ಟಿದೆ. ಒಂದು ವೇಳೆ ಅವಳು ನಿಜವಾಗ್ಲೂ ಮನೆ ಬಿಟ್ಟು ಹೋದ್ರೆ ಅಂತ ನನಗೆ ಭಯ ಆಗ್ತಿದೆ. ಅಯ್ಯೋ, ಅವಳದು ಬಂಡ್ ಬಾಳು ಅಳಿಯಂದ್ರೆ. ಅವಳು ಎಲ್ಲಿಗೂ ಹೋಗಲ್ಲ, ನಮ್ಮನ್ನು ಹೆದರ್ಸೋದಿಕ್ಕೆ ಅಂತಾನೆ ಹೀಗೆ ಮಾಡ್ತಿದ್ದಾಳೆ. ಅಷ್ಟಕ್ಕೂ ಹೋದ್ರೆ ಹೋಗ್ಲಿ ಬಿಡಿ, ಒಂದು ತಲೆನೋವು ಕಡಿಮೆ ಆಯ್ತು ಅಂತ ಅನ್ಕೊಂಡು ಇದ್ಬಿಡೋಣ. ನಿಜ ಹೇಳಿ ಅತ್ತೆ, ದಿವ್ಯಾ ಹೊರಟೋದ್ರೆ ನಿಮಗೆ ನೆಮ್ಮದಿಯಾಗಿರೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಹಾಗೆ ನಾನು ಅತ್ತೆ, ಅವಳು ಏನಾದರೂ ಮಾಡಲಿ, ಅವಳನ್ನು ಬಿಟ್ಟಿರೋ ಶಕ್ತಿ ನನಗಂತೂ ಇಲ್ಲ. ಅತ್ತೆ, ಅಲ್ಲಿ ನೋಡಿ. ದಿವ್ಯಾ, ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ಯಾ? ಬ್ಯಾಗ್ ಎಲ್ಲ ತಂದ್ಬಿಟ್ಟಿದ್ಯಾ? ಅಲ್ಲ ಡಾರ್ಲಿಂಗು, ಚಿಕ್ಕತ್ತೆಗೆ ಪದ್ಮ ಚಿಕ್ಕ ಮಾವನ ವಿಷಯ ಗೊತ್ತಾದ್ಮೇಲೆ ಹಾಗಾಗುತ್ತೆ ಹೀಗಾಗುತ್ತೆ, ಮನೆಯಲ್ಲಿ ದೊಡ್ಡ ಯುದ್ಧನೇ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಆದರೆ ಹಾಗೇನೂ ಆಗಲೇ ಇಲ್ವಲ್ಲ ಡಾರ್ಲಿಂಗು, ಎಲ್ಲ ಠುಸ್ ಪಟಾಕಿ ಆಗೋಯ್ತು. ಹೊಡೆಯೋ ಎಲ್ಲ ಬಾಲ್ಗಳು ಸಿಕ್ಸೇ ಆಗಬೇಕು ಅಂತ ಏನಿಲ್ವಲ್ಲ? ಸಿಕ್ಸ್ ಬಿಡು ಡಾರ್ಲಿಂಗು, ಹಾಕೋ ಎಲ್ಲ ಬಾಲ್ಗಳು ನೋ ಬಾಲ್ ಆಗ್ತಾ ಇದೆ ಅಲ್ಲ. ಸುಹಾಸ್, ಮತ್ತಿನ್ನೇನು ಡಾರ್ಲಿಂಗು, ಇಷ್ಟು ವರ್ಷದಿಂದ ಆಟ ಆಡ್ತಾನೆ ಬಂದಿದ್ದೀವಿ. ಅಟ್ಲೀಸ್ಟ್ ಒಂದ್ಸಲ ಆದರೂ ಆಟ ಗೆಲ್ಲೋದು ಬೇಡವಾ? ಲಕ್ಕು ಸತ್ಯ ಪರ ಇರಬೇಕಾದ್ರೆ ನನ್ನ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಇದ್ಯಾವುದು ವರ್ಕ್ ಆಗ್ತಿಲ್ಲ.
ಇಟ್ ಡಸಂಟ್ ಮೀನ್ ನಾನು ಸೋತೆ ಅಂತ. ನೋಡು ಸುಹಾಸ್, ಗೆಲ್ಲೋ ದಾರಿಲಿ ಇದೆಲ್ಲ ಕಾಮನ್. ಹಾಗಂತ ಇದನ್ನ ನಾವು ಮನ್ಸಿಗೆ ತಗೊಂಡು ನಮ್ಮ ಗುರಿಯಿಂದ ದೂರ ಹೋಗ್ಬಾರ್ದು. ಅದು ಹಾಗಲ್ಲ ಡಾರ್ಲಿಂಗು. ಲುಕ್ ಸುಹಾಸ್, ನಿನಗೆ ನನ್ನನ್ನ ಮೋಟಿವೇಟ್ ಮಾಡಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಹೀಗೆ ನನ್ನನ್ನ ಡಿಮೋಟಿವೇಟ್ ಮಾಡಬೇಡ. ಐ ಡೋಂಟ್ ಲೈಕ್ ಇಟ್. ನೀನಾಗ್ಲೇ ಏನಂದೆ ಸುಹಾಸ್? ನಾನು ಮಾಡ್ತಾ ಇರೋ ಎಲ್ಲಾ ಪ್ಲಾನು ಟುಸ್ ಪಟಾಕಿ ಅಂತ ಅಲ್ವಾ? ನೋಡ್ತಾ ಇರು, ಈ ಸಲ ಸರ ಪಟಾಕಿನೇ ಹೊಡೆದು ಆ ಸತ್ಯನ ಹೇಗೆ ಉರುಳಿಸ್ತೀನಿ ಅಂತ. ಈ ಸಲ ಆ ಸತ್ಯ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನಮಸ್ಕಾರ ಸೀತಮ್ಮರೇ. ಓ ನಮಸ್ಕಾರ ರತ್ನ, ಸರೋಜಾ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೀತಮ್ಮ, ನಿಮ್ಮ ಮನೆ ವಿಷಯ ಎಲ್ಲ ಗೊತ್ತಾಯ್ತು. ನಮಗಂತೂ ನಿಮ್ಮನ್ನ ನೋಡಿ ಹೃದಯನೇ ತುಂಬಂತು. ಎಷ್ಟು ದೊಡ್ಡ ಮನಸ್ಸು ನಿಮ್ಮದು. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಸೀತಮ್ಮ, ಲಕ್ಷ್ಮಣ್ ರಾಯರ 2ನೇ ಸಂಸಾರದ ವಿಷಯ. ಅಲ್ಲ ಸೀತಮ್ಮ, ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಹೆಂಗಸ್ನ ಆ ಮಗುನ ಆಚೆ ಹಾಕಿರ್ತಿದ್ರು. ಆದ್ರೆ ನೀವು ತಂಗಿ ಸಂಸಾರ ಹಾಳಾಗಿದ್ರು ಇನ್ನೊಂದು ಹೆಣ್ಣಿನ ಜೀವನದ ಬಗ್ಗೆ ಯೋಚನೆ ಮಾಡಿದ್ರಿ. ತಪ್ಪು ಯಾರದೇ ಇದ್ರು ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತ ಅವಳನ್ನು ಕ್ಷಮಿಸಿ ಅವಳಿಗೆ ಜೀವನ ಕಟ್ಕೊಟ್ರಿ. ನಿಮ್ಮನ್ನೆಲ್ಲ ಗೌರವಿಸೋದು ಇದಕ್ಕೆ, ಈ ದೊಡ್ಡ ಗುಣಕ್ಕೆ. ನಡಿ ನಡಿ, ನೀನು ನಡಿಯ ಮೊದಲು. ಬಿಡು ಕೈನ ಸತ್ಯ. ಅವ್ರಿಗೆ ನ್ಯಾಯ ಸಿಗೋವರೆಗೂ ಮನೆಯಿಂದ ಆಚೆ ಕಳ್ಸೋದಕ್ಕೆ ನಾನ್ ಬಿಡಲ್ಲ. ವಿತಂಡವಾದ ಮಾಡಬೇಡ ಸತ್ಯ. ಯಾವ್ದು ಸುಳ್ಳು, ಯಾವ್ದು ಸತ್ಯ, ಯಾವ್ದು ನ್ಯಾಯ, ಯಾವ್ದು ಅನ್ಯಾಯ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅತ್ತೆ, ಒಂದೇ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ಹೇಗೆ ಹೇಳಿ? ಸತ್ಯ ಅವರೇ, ಪ್ಲೀಸ್ ನನ್ನಿಂದಾಗಿ ನೀವು ನಿಮ್ಮ ಅತ್ತೆ ಹತ್ರ ನಿಷ್ಠೂರ ಆಗ್ಬೇಡಿ. ಇಲ್ಲ ಪದ್ಮ ಅವರೇ, ಕೋಟೆ ಮನೆಗೆ ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ತಟ್ಟೋದು ಬೇಡ. ಕೋಟೆ ಮನೆಯವ್ರನ್ನ ಜನ ಕೊಂಡಾಡೋದು, ಮೆಚ್ಕೊಳ್ಳೋದು ಸುಮ್ಮನೆ ಅಲ್ಲ. ಈ ಮಾನವೀಯತೆ ಕೋಟೆ ಮನೆಯವ್ರನ್ನ ಕಾಯ್ತಾ ಇರೋ ದೀಪ. ಆ ದೀಪ ಸದಾ ಬೆಳಗೋ ಥರ ಕಾಯ್ತಾ ಇರೋದು ನೀವು ಸೀತಮ್ಮ. ಸತ್ಯ, ನ್ಯಾಯ, ನಿಷ್ಠೆ ಅನ್ನೋದನ್ನ ನಿಮ್ಮ ಮನೆ ನೋಡಿ ಕಲಿಬೇಕು. ಇಲ್ಲಮ್ಮ, ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ನಾನು ಒಂದು ಕ್ಷಣ ಭಾವುಕಳಾಗಿ ಯೋಚನೆ ಮಾಡಿಬಿಟ್ಟಿದ್ದೆ. ಆದರೆ ನನ್ನ ಸೊಸೆ ಕೋಟೆ ಮನೆಯಿಂದ ಯಾವ ಹೆಣ್ಣಿಗೂ ಅನ್ಯಾಯ ಆಗಬಾರ್ದು ಅಂತ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಲು. ನೋಡಿದ್ರ ಸೀತಮ್ಮ, ನಿಮ್ಗೆಂತ ಒಳ್ಳೆ ಹುಡುಗಿ ಸೊಸೆಯಾಗಿ ಸಿಕ್ಕಿದ್ದಾಳೆ. ಮದುವೆ ಆದಾಗ ನಾವೆಲ್ಲ ಆಡ್ಕೊಂಡಿದ್ವು, ಎಂಥ ಹುಡುಗಿನ ಸೊಸೆಯಾಗಿ ತಂದವ್ರೆ ಸೀತಮ್ಮ ಅಂತ. ಆದರೆ ಈಗ ನೋಡಿ, ದೇವ್ರ ದಯೆಯಿಂದ ನಿಮ್ಮ ಮನೆ ಉಳಿಸೋ ಅಂತ ಬೆಳೆಸೋ ಅಂತ ಸೊಸೆ ಸಿಕ್ಕಿದ್ದಾಳೆ. ಹೌದಮ್ಮ, ಅವಳು ಬರೀ ನಮ್ಮ ಮನೆ ನೆಮ್ಮದಿ ಮಾತ್ರ ಬಯಸಲಿಲ್ಲ, ಎಲ್ಲರ ಹಿತ ಬಯಸಿದ್ಲು. ಅದಕ್ಕೋಸ್ಕರ ಏನೇನು ಬೇಕೋ ಅದನ್ನೆಲ್ಲ. ನಾವು ಹೊರಗಡೆ ಪ್ರಪಂಚಕ್ಕೆ ಹೆದರಿ ಬದುಕೋದಕ್ಕಾಗಲ್ಲ. ನಮ್ಮೊಳಗೇನೆ ಒಂದು ಧ್ವನಿ ಇರುತ್ತೆ, ಅದನ್ನ ಕೇಳಿ ಬದುಕಬೇಕು. ಜನ ಸಮಯಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ಅತ್ತೆ, ಆದ್ರೆ ನಾವು ನಮ್ಮ ಮನಸ್ಸಾಕ್ಷಿಗೆ ತಕ್ಕ ಹಾಗೆ ನಡ್ಕೋಬೇಕು. ನಾವು ಪದ್ಮ ಅವ್ರ ಜಾಗದಲ್ಲಿ ಚಿಕ್ಕತ್ತೆ ನಿಟ್ಟು ನೋಡಿದ್ರೆ ನಾವು ಮಾಡಿದ್ ಸರಿ ಅಂತ ಅನ್ಸುತ್ತೆ. ತಂಗಿ ಅನ್ನೋ ಭಾವನೆಗೊಳಗಾಗಿ ನೀವು ಆ ರೀತಿ ನಡ್ಕೊಂಡ್ರಿ ಅಷ್ಟೆ. ಪ್ರೀತಿ ನಮ್ಮ ಕೈಯಲ್ಲಿ ಏನ್ ಬೇಕಂದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ನಿಜ, ನಾನು ಕೋಟೆ ಮನೆ ಮೇಲಿರೋ ಪ್ರೀತಿಗೆ ಹಾಗೆ ಮಾಡಿದೆ, ನೀವು ತಂಗಿ ಮೇಲಿರೋ ಪ್ರೀತಿ ಹೀಗ್ ಮಾಡಿದ್ರಿ ಅಷ್ಟೇ. ಇವತ್ತಿಂದ ನಾನು ನಿನ್ನ ಸೊಸೆ ಆದರೂ ಪರವಾಗಿಲ್ಲ ಸತ್ಯ. ಯಾಕೆಂದ್ರೆ ಕೋಟೆ ಮನೆನ ಸಮರ್ಥಕವಾಗಿ ನಿಭಾಯಿಸ್ಕೊಂಡು ಹೋಗೋ ಅರ್ಹತೆ ನಿನಗಿದೆ ಈಗ. ನಿನ್ನ ಮಾತು ಕೇಳಿದ್ರೆ
ನನ್ನ ಸೊಸೆ ನನಗಿಂತ ಎಷ್ಟು ಎತ್ತರವಾಗಿ ಮಾತಾಡ್ತಾಳೆ, ಯೋಚನೆ ಮಾಡ್ತಾಳೆ ಅಂತ ನನಗೆ ಹೆಮ್ಮೆ ಅನ್ಸುತ್ತೆ ಸತ್ಯ. ದೇವ್ರೆ, ನನ್ನಿಂದಾಗಿ ಚೆನ್ನಾಗಿದ್ದಿದ್ದ ಅತ್ತೆ ಸೊಸೆ ದೂರ ಆಗ್ಬಿಟ್ರಲ್ಲ ಅಂತ ತುಂಬ ನೊಂದ್ಕೊಂಡಿದ್ದೆ. ನಿನ್ ದಯೆ, ಅವರಿಬ್ರು ಮತ್ತೆ ಒಂದಾದ್ರಲ್ಲ, ಅಷ್ಟೇ ಸಾಕು ನನಗೆ. ಒಂದು ನಿಮಿಷ ಸತ್ಯ. ಪದ್ಮ, ಎಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡಬೇಕಾಗಿತ್ತು. ನೋಡಿ, ನನಗೆ ನಿಮ್ಮ ಹತ್ರ ಮಾತಾಡೋವಂಥದ್ದೇನೂ ಇಲ್ಲ, ನನ್ನ ಕೈ ಬಿಡಿ. ಹೋಗ್ಬೇಕಾದಾಗ ಹೋಗ್ಲಿಲ್ಲ, ನಿಂತ್ಕೊಳ್ಳಿ ಅಂದಾಗ ನಿಲ್ತಿಲ್ಲ. ವಾವ್, ಒಟ್ನಲ್ಲಿ ನೀವೊಂದು ಎಡವಟ್ ಪಾರ್ಟಿ. ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅದು ನಿಮಗೆ ಯಾಕೆ? ಇದು ಟೆಂಪಲ್, ನಿಮ್ಮ ಅಪ್ಪನ ಮನೆ ಅಲ್ಲ. ಆ್ಯಂಡ್ ಡೋಂಟ್ ಕ್ವೆಶ್ಚನ್ ಮೀ. ಎನಿವೇ, ನಾನಿಲ್ಲಿ ಬಂದಿರೋದು ನಿಮ್ಮ ಹತ್ರ ಮಾತಾಡೋಕ್ಕೆ. ಆಯ್ತು, ಹೇಳಿ, ಏನು ವಿಷಯ? ಪದ್ಮ, ನಿಮ್ಮನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಎಲ್ಲರೂ ಇದ್ದು ಒಂಟಿಯಾಗಿ ಬದುಕೋದು ಎಷ್ಟು ಕಷ್ಟ ಅಲ್ವಾ? ಇವಾಗೆಲ್ಲ ಸರಿ ಹೋಯ್ತಲ್ಲ. ಪದ್ಮ, ಯು ಆರ್ ಸೋ ಇನ್ನೋಸೆಂಟ್. ಎಲ್ಲರೂ ನಿಮ್ಮನ್ನ ಚಿಕ್ಕಪ್ಪನ ಎರಡನೇ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ. ಆದರೆ ಮುಂದಿನ ಜೀವನ ಏನು? ಅದಕ್ಕೆ ನಿಮ್ಗೊಂದು ಟಿಪ್ ಕೊಡೋಣ ಅಂತ ಬಂದಿದ್ದೀನಿ. ಬದುಕನ್ನ ಬದುಕಕ್ಕೆ ಬೇಕಾಗಿರೋ ಇಂಪಾರ್ಟೆಂಟ್ ಟಿಪ್. ನನಗೆ ನೀವೇನು ಹೇಳ್ತಿದ್ದೀರೋ ಅರ್ಥ ಆಗ್ತಾ ಇಲ್ಲ. ಪಾಯಿಂಟಿಗೆ ಬರ್ತೀನಿ. ಬದುಕಕ್ಕೆ ಬೇಕಾಗಿರೋದು ಪ್ರೀತಿ ಪ್ರೇಮ ಅಲ್ಲ, ದುಡ್ಡು. ದುಡ್ಡಿದ್ರೇನೆ ದುನಿಯಾ. ನಮ್ಮ ಮನೇಲಿ ಬೇಕಾದಷ್ಟು ದುಡ್ಡಿದೆ. ನೀವು ಕೇಳದೆ ಹೋದ್ರೂ ಕೊಡ್ತಾರೆ. ಬಟ್ ನೀವು ಕೇಳಬೇಕಾಗಿರೋದು ಶೇರ್. ನಿಮಗೆ, ನಿಮ್ಮ ಮಗನಿಗೆ ಸೇರ್ಬೇಕಾಗಿರೋ ಶೇರ್. ಹೇಗಿದ್ರು ನಿಮ್ಮನ್ನ ಒಪ್ಕೊಂಡಿದ್ದಾರೆ. ನೋಡೋಣ, ಆಸ್ತಿಲಿ ಪಾಲ್ ಕೇಳಿ, ಕೊಡ್ತಾರಾ ಅಂತ. ನಮ್ಮ ಫ್ಯಾಮಿಲಿ ನೆಟ್ ವರ್ತ್ 300 crores. ಅದರಲ್ಲಿ ನಿಮಗೆ ಸ್ವಲ್ಪ ಸಿಕ್ಕರೂ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ನಿಮ್ಮ ಲೈಫು ಸೆಟ್ಲ್ ಆಗುತ್ತೆ. ಈ ಥರ ಗತಿಗೆಟ್ಟೋರ್ ಪರಿಸ್ಥಿತಿನೂ ಇರಲ್ಲ. ಫ್ಯಾಮಿಲಿ ಜೊತೆ ದುಡ್ಡು ಸಿಕ್ಕರೆ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಕೇಳಿ ನೋಡಿ. ಅದರಿಂದ ಆಮೇಲೆ ನಿಮಗೆ, ನಿಮ್ಮ ಮಗನಿಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್ ಕೀರ್ತನ. ನನಗೆ ಇದೆಲ್ಲ ಹೊಳಿಲೇ ಇಲ್ಲ ನೋಡು. ಯು ಆರ್ ಸಿಂಪ್ಲಿ ಬ್ರಿಲಿಯಂಟ್. ಸುಪ್ರೀತ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ವಾ? ನನ್ನ ಕಂಡ್ರೆ ಇಷ್ಟ ತಾನೇ? ಈಸಿಯಾಗಿ ಬಲೆಗೆ ಬಿದ್ಲು ಅಂತ ಅಂದ್ಕೊಂಡೆ. ಇವಾಗ ನೋಡಿದರೆ ಒಳ್ಳೆ ಹಲ್ವಾನೇ ಕೊಡ್ತಿದ್ದಾಳೆ, ಮದುವೆ ಮದುವೆ ಅಂತ. ನಿನ್ನೆ ಕೇಳ್ತಾ ಇರೋದು ಸುಪ್ರೀತ್, ನನ್ನ ಮೇಲೆ ಪ್ರೀತಿ ಇಲ್ವಾ? ಇದೇ ದಿವ್ಯಾ, ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ. ನಿನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ.
ಮತ್ತು ಮದುವೆ ವಿಷಯಕ್ಕೆ ಯಾಕೆ ತಡವರ್ಸ್ತಾ ಇದೆಯಾ? ಅಂದರೆ ಇಷ್ಟು ಬೇಗನೆ ಯಾಕೆ ಮದುವೆ ಅಂತ? ಐ ಮೀನ್ ಆರಾಮಾಗಿ ಲವ್ ಮಾಡಿಕೊಂಡು ಸುತ್ತಾಡ್ಕೊಂಡು ಇರ್ಬೋದಲ್ಲ? ಇಲ್ಲ, ನನಗೆ ಲವ್ ಮೇಲೆ ನಂಬಿಕೆ ಇಲ್ಲ. ಲವ್ ಅಂದರೆ ಮದುವೆ. ನಾನು ಮಾಡರ್ನ್ ಹುಡುಗಿನೇ ಆಗಿರ್ಬೋದು, ಆದರೆ ನನ್ನ ಯೋಚನೆ ಎಲ್ಲ ಹಳೆ ಕಾಲದವ್ರ ಥರ. ನಾನು ಹಾಗೆ ಇರೋಕ್ಕೆ ಇಷ್ಟಪಡ್ತೀನಿ. ಅಲ್ಲ ಬೇಬಿ, ಜೊತೇಲಿ ಇರೋದಕ್ಕೆ ಮದುವೆನೇ ಆಗಬೇಕು ಅಂತ ಯಾವ ರೂಲ್ಸ್ ಇದೆ? ಎಷ್ಟೋ ಜನ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇಲ್ವಾ? ನಾವು ಹಾಗೆ ಇಲ್ಲ, ನಾನು ಹೇಳ್ದೆ ತಾನೆ, ನನಗದೆಲ್ಲ ಇಷ್ಟ ಆಗಲ್ಲ. ಜೊತೇಲಿ ಇರಬೇಕು ಅಂದರೆ ಮದುವೆ ಆಗಬೇಕು. ಒಳ್ಳೆ ತಲೆನೋವು ಆಗ್ಬಿಟ್ಲಲ್ಲ ಗುರು ಇವಳು. ಅದು ಎಲ್ಲಿಂದ ಕಣ್ಪಿತ್ಲೋ ಏನೋ. ನೋಡು, ನಾನು ಡೀಸೆಂಟ್ ಫ್ಯಾಮಿಲಿಯಿಂದ ಬಂದಿರೋಳು. ನಿನ್ನ ಮೇಲಿನ ಪ್ರೀತಿಯಿಂದ ಈ ಲಿವ್ ಇನ್ ರಿಲೇಷನ್ಶಿಪ್ಗೆ ನಾನು ಒಪ್ಕೊಂಡ್ರು ನಮ್ಮ ಮನೆಯವ್ರು ಇದಕ್ಕೆ ಒಪ್ಕೊಳ್ಳಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಇವಾಗ ಏನಪ್ಪ ಮಾಡೋದು? ಇವಳು ಯಾಕೋ ಬಿಡೋ ಥರನೇ ಕಾಣಿಸ್ತಿಲ್ಲ. ಹಾಂ ಸರಿ ದಿವ್ಯಾ, ಈಗೊಂದು ಕೆಲಸ ಮಾಡೋಣ. ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡೋಣ. ಪ್ರಾಬ್ಲಮ್ ಸಾಲ್ವ್ಡ್. ಅಯ್ಯೋ ಬೇಡ, ಒಂದ್ಸಲ ಮಾಡಿದ ತಪ್ಪನ ನಾನು ಮತ್ತೆ ಮಾಡಲ್ಲ. ನಮ್ಮ ಮದುವೆ ಎಲ್ಲರೂ ಮುಂದೆನೇ ಆಗಬೇಕು. ಈ ರಿಜಿಸ್ಟರ್ ಮ್ಯಾರೇಜು ಬರೀ ಹುಡುಗ ಹುಡುಗಿ ಇದ್ದು ಅಲ್ಲಿ ಮದುವೆ ಆಗೋದು ಬೇಡಪ್ಪ. ಇದ್ರ ಸವಾಸನೇ ಬೇಡ. ದಿವ್ಯಾ, ನೀನಿವಾಗ ಏನು ಹೇಳಿದೆ? ದೇವ್ರೆ, ಈಗ ಏನು ಮಾಡಲಿ? ಬಾಯಿ ತಪ್ಪಿ ಸತ್ಯ ಹೇಳ್ಬಿಟ್ನಲ್ಲ. ನಿನ್ನೆ ಕೇಳ್ತಾ ಇದ್ದೀನಿ ದಿವ್ಯಾ. ಈಗ ಮನೆ ಬಿಟ್ಟು ಬಂದು ಆಲ್ರೆಡಿ ಒಂದು ತಪ್ಪು ಮಾಡಿದ್ದೀನಿ. ಮನೆಯವರೇ ಇಲ್ಲದೆ ಎಲ್ಲೋ ಹೋಗಿ ಸೈನ್ ಹಾಕಿ ಮದುವೆ ಆಗೋದು ನನ್ನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಹಾಗೆ ಹೇಳ್ದೆ. ದಿವ್ಯಾ, ನಿನ್ನ ಮನೆ ಬಿಟ್ಟು ಬಂದಷ್ಟು ಸುಲಭವಾಗಿ ನಾನು ನಮ್ಮ ಅಪ್ಪ ಅಮ್ಮನ ಒಪ್ಸೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡೋಣ, ಆಮೇಲೆ ಪೇರೆಂಟ್ಸ್ನ ಒಪ್ಸೋಣ. ಅರ್ಥ ಮಾಡ್ಕೋ. ಬೇಕಿದ್ರೆ ದೇವಸ್ಥಾನದಲ್ಲಿ ಮದುವೆ ಆಗೋಣ, ನಿನ್ನ ಸಮಾಧಾನಕ್ಕೋಸ್ಕರ. ಇವನು ಬಾಲನ್ ಥರನೇ ಆಡ್ತಾ ಇದ್ದಾನಲ್ಲ. ಇರಲಿ, ಇವನು ದಾರಿಗೆ ತರ್ತೀನಿ. ಇದು ಓಕೆನಾ? ಇಲ್ಲ, ನಾವಿಬ್ಬರೇ ಇದ್ದು ಮದುವೆ ಆಗೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ನನ್ನ ಪೇರೆಂಟ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಪೇರೆಂಟ್ಸ್ ಈ ಮದುವೆಲಿ ಇರಲೇಬೇಕು. ನಾನು ಅವ್ರ ಮನೆ ಸೊಸೆ ಆಗೋಳು, ಅವ್ರು ಇರಲೇಬೇಕು. ಸುಬ್ರೀತ್, ಇವತ್ತೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು ಪ್ಲೀಸ್. ನಾನೇನೋ ಅಂದ್ಕೊಂಡು ಇವಳಿಂದ ಬಿದ್ದರೆ ಇವಳು ಬೇರೆನೇ ಲೋಕದಲ್ಲಿದ್ದಾಳಲ್ಲ. ಇವಳು ಹೇಳಿದ್ನೆಲ್ಲ ಕೇಳಿ ಸಿಕ್ಕಾಕೊಳಗೆ ನಾನೇನು ದಡ್ಡಾನ? ಮೆತ್ತಿಗೆ ಇವಳಿಂದ ತಪ್ಪಿಸ್ಕೋಬೇಕು. ಸುಪ್ರೀತ್, ಅದು ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕೆ ಒಂಚೂರು ಟೈಮ್ ಬೇಕು. ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ನಮ್ಮ ಮದುವೆ ಎಲ್ಲರೂ ಮುಂದೆ ಅದ್ದೂರಿಯಾಗಿ ಆಗಬೇಕು. ಡೆಸ್ಟಿನೇಷನ್ ವೆಡ್ಡಿಂಗ್, ನನ್ನ ಮದುವೆ ಹಾಗೆ ಆಗಬೇಕು. ನಾನು ಕಾಯ್ತೀನಿ. ಸರಿ ಬೇಬಿ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನೀನು ರೆಸ್ಟ್ ಮಾಡಿಲ್ಲ? ಇಲ್ಲ. ಇಲ್ಲೇ ಈ ನನ್ನ ರೂಮೇ. ಸಾರಿ ಸುಬ್ರೀತ್, ಇನ್ನು ನಾನು ಈ ರೂಮಿಗೆ ಕಾಲಿಡೋದು ನಮ್ಮಿಬ್ಬರು ಮದುವೆ ಆದಮೇಲೆ. ಪ್ಲೀಸ್ ಬೇಗ ಮದುವೆಗೆ ಅರೇಂಜ್ ಮಾಡ್ಕೊ. ಎಲ್ಲನೂ ಹಾಳು ಮಾಡ್ಬಿಟ್ಟು ಬೆರಳು ಕೊಟ್ಟರೆ ಆಸ್ಥಾನೇ ನುಂಗ್ತಾಳೆ. ಇವಳು ನಾನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀನಿ. ನಿಂದು ಬಹಳ ಉದಾತ್ತವಾದ ಧ್ಯೇಯ ತಾಯಿ. ಹೀಗೆಲ್ಲ ಮಾತಾಡಿ ನಮ್ಮ ಬಾಯಿನ ಕಟ್ಟಾಕ್ಬಿಡ್ತಿದ್ದೀಯಮ್ಮ. ಪದ್ಮ, ಹೊರಡ್ಲೇಬೇಕಾ? ಪದ್ಮ, ಹಬ್ಬ ಹರಿದಿನಕ್ಕಾದರೂ ಮನೆಗೆ ಬರ್ತೀಯಲ್ವಾ? ಈ ಕೋಟೆ ಮನೇಲಿ ನಿನಗೂ ಒಂದು ಜಾಗ ಇದೆ.
ಖಂಡಿತ ಖಂಡಿತ ಬರ್ತೀನಮ್ಮ. ನಚ್ಚಿಗೆ ನಿಮ್ಮೆಲ್ಲರ ಪ್ರೀತಿ ಸಿಗ್ಬೇಕು, ಅದವನ ಹಕ್ಕು. ಖಂಡಿತ ಅದಕ್ಕಂತೂ ನಾನು ಮೋಸ ಮಾಡಲ್ಲ. ಹಾಗಂತ ಇಲ್ಲೇ ಇದ್ದು ನನಗೆ ನಾನು ಮೋಸ ಮಾಡ್ಕೊಳ್ಳಲ್ಲ. ಸರಿ, ಮುಂದೆ ಏನು ಮಾಡಬೇಕು ಅಂತಿದೀಯಮ್ಮ? ಅಪ್ಪಾಜಿ, ಹೈದರಾಬಾದಲ್ಲಿ ಒಂದು ಕೆಲಸ ಹುಡ್ಕೊಂಡಿದ್ದೀನಿ. ನನ್ನ ಕ್ವಾಲಿಫಿಕೇಷನ್ಗೆ ತಕ್ಕನಾದ ಕೆಲಸ ಅದು. ನನಗೆ ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಅಷ್ಟು ಸಾಕು. ಜೊತೆಗೆ ನಚ್ಚಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅಲ್ಲ ಅಜ್ಜಿ, ಒಬ್ಳು ಹೆಂಡತಿ ಬದುಕಿರುವಾಗಲೇ ಇನ್ನೊಬ್ಬಳನ್ನ ಮದುವೆ ಆಗು ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನಾ? ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಅವಳೇ ನೀನು ಬೇಡ ಅಂತ ಡೈವರ್ಸ್ ಕೊಟ್ಟಿದ್ದಾಳೆ. ಅವಳ ಬಗ್ಗೆ ಏನು ಯೋಚನೆ ನಿನಗೆ? ನಾನು ಅವಳನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿದ್ದು ಹೀಗೆ ಹೇಳ್ತಿದ್ದೀರಲ್ಲ ನೀವು. ಬಾಲ, ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ಅವಳನ್ನ ಮರೆತು ಹೊಸ ಬದುಕು ಕಟ್ಕೋ ಅಂತ ಹೇಳ್ತಾ ಇದ್ರೆ ಇನ್ನು ಬ್ಯಾಬೆ ಬ್ಯಾಬೆ ಅನ್ಕೊಂಡು ಕೂತಿದ್ಯಲ್ಲ, ಅವಳದೇ ಜಪ ಮಾಡ್ಕೊಂಡು. ನೆನಪು ಮಾಡ್ಕೊಳ್ಳೋಕ್ಕೆ ಅವಳನ್ನ ನಾನು ಮರ್ತಿದ್ರೆ ಅಲ್ವಾ? ಅವಳಿರೋದು ಇಲ್ಲಿ ಅಜ್ಜಿ, ಇಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಬಾಲ, ಹೀಗೆ ಹಠ ಮಾಡ್ತಾ ಇದ್ರೆ ನಿನ್ನ ಜೀವನನ ಕಳ್ಕೊತೀಯ ಅಷ್ಟೇ. ನೋಡು, ನಮಗೆ ಪರಿಚಯ ಇರೋ ಒಂದು ಹುಡುಗಿ ಇದ್ದಾಳೆ. ತುಂಬಾ ಒಳ್ಳೆ ಹುಡುಗಿ, ಈ ಕೋತಿ ಥರ ಅಲ್ಲ. ಒಂದ್ಸಲ ನೀನು ನೋಡಿ ಮಾತಾಡ್ಸು, ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ಇಲ್ಲ ಅಜ್ಜಿ, ನಾನು ಯಾರನ್ನೂ ನೋಡಲ್ಲ. ಹಾಗಿದ್ರೆ ನಾವು ನೋಡಿದ್ರೆ ಸಾಕಾ? ಹಾಗಲ್ಲ ಅಜ್ಜಿ. ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ಮನೆ ನಾವು ಹೇಳಿದಷ್ಟು ಕೇಳು. ಇನ್ನೊಂದು ಮದುವೆ ಮಾಡ್ಕೊ ಅಷ್ಟೇ. ಹುಡುಗಿನ ಕರೆಸ್ತೇನೆ. ಅಲ್ಲ ದಿವ್ಯಾ, ಪಾಪ ಅವಳು ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ? ಅವಳಿಗೇನು ಬಿಡಪ್ಪ, ಅವಳೇ ಹೇಳಿದಾಳಲ್ಲ, ಪ್ರಾಣಿ ಥರ ಇರ್ತೀನಿ, ನಿಮ್ಮ ಹೊಟ್ಟೆ ಉರಿಯೋ ಹಾಗೆ ಮಾಡ್ತೀನಿ ಅಂತ. ಇರ್ತಾಳೆ ಬಿಡು. ನಿಮ್ಮ ಅತ್ತೆ ಹೇಳೋದ್ರಲ್ಲಿ ಅರ್ಥ ಇದೆ. ಸತ್ಯ, ಈಗ ತಾನೇ ನಿಮ್ಮ ಸಂಸಾರ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ನಿಮ್ಮ ಫ್ಯಾಮಿಲಿ ಶುರು ಮಾಡೋ ಸಮಯ. ನನಗೂ ವಯಸ್ಸಾಗಿದೆ, ಮೊಮ್ಮಕ್ಕಳು ನೋಡಬೇಕು ಅನ್ನೋ ಆಸೆ ಇರೋದಿಲ್ವಾ? ರಾಯ್ರೆ, ಎಷ್ಟೋ ಜನ ಹೆಣ್ಮಕ್ಳು ಮನೇನೂ ನೋಡ್ಕೊಂಡು ಕೆಲಸನೂ ಮಾಡ್ಕೊಂಡು ಸಾಧನೆ ಮಾಡಿಲ್ವಾ? ನಾನು ಹಾಗೆ ಎರಡನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ರಾಯ್ರೆ. ಅಮ್ಮ ಸತ್ಯ, ಬೇರೆ ಯಾವುದೋ ಕೆಲಸ ಆಗಿದ್ದಿದ್ರೆ ನೀವು ಮತ್ತೆ ಇಷ್ಟೊಂದು ಭಯ ಪಡ್ತಿರ್ಲಿಲ್ಲಮ್ಮ. ನೀನು ಹೋಗ್ತಾ ಇರೋದು ಪೊಲೀಸ್ ಕೆಲಸಕ್ಕೆ. ಆ ಕೆಲಸದಲ್ಲಿ ಎಷ್ಟೊಂದು ರಿಸ್ಕ್ ಇರುತ್ತೆ ಅಂತ ನಿನಗೂ ಗೊತ್ತಿದೆಯಲ್ಲಮ್ಮ. ಅದು ಅಲ್ಲದೆ ನ್ಯಾಯ ಅಂತ ಬಂದಾಗ ನೀನು ಹಿಂದೆ ಮುಂದೆ ನೋಡದೆ ನುಗ್ಗು ಬಿಡ್ತೀಯ. ಒಂಥರ ಅದು ಒಳ್ಳೆಯದೇ. ಆದರೆ ನಿನ್ನ ಕೌಟುಂಬಿಕ ಜೀವನಕ್ಕೆ ತೊಂದರೆ ಆಗಬಾರ್ದಲ್ವ ಮಗಳೇ? ಅದು ಅಲ್ಲದೆ ಆ ಕೆಲಸದಲ್ಲಿ ಪರ್ಸ್ನಲ್ ಲೈಫ್ ಅಂತ ಇರೋದೇ ಇಲ್ಲಮ್ಮ. ಸದಾ ಸರ್ಕಾರಿ ಸೇವೆಗೆ ಒಗ್ಕೊಂಡಿರಬೇಕು. ಅದು ನಮ್ಮ ಕುಟುಂಬಕ್ಕೆ ಆಗಬರೋದಿಲ್ಲಮ್ಮ. ನಮ್ಮ ಸೊಸೆ ಜೀವನದ ಜೊತೆಯಲ್ಲಿ ನನ್ನ ಮಗನ ಜೀವನನೂ ಕೂಡ್ಕೊಂಡ್ಬಿಟ್ಟಿದೆಯಲ್ಲಮ್ಮ. ಅವನ ಜೀವನನ ಪಣಕ್ಕಿಡೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲಮ್ಮ. ಇಷ್ಟಕ್ಕೂ ನಿನ್ನ ಕನಸನ್ನು ನೀನು ಸಾಕಾರ ಮಾಡ್ಕೊಳ್ಳೇಬೇಕು ಅಂತ ಅನ್ನೋದಾದರೆ ನೀನು ಮುಂದುವರಿ ಸತ್ಯ, ನಾನೇನು ಹೇಳಲ್ಲ.
ಆದರೆ ಯೋಚನೆ ಮಾಡು, ತಿರ್ಗಾ ನಾನೇನು ಅನ್ನೋದು, ನೀನು ಬೇಜಾರು ಮಾಡ್ಕೊಳ್ಳೋದು, ಎಲ್ಲರ ಮುಂದೆ ನಾನು ಕೆಟ್ಟವಳಾಗೋದು, ಇದು ನನಗಿಷ್ಟ ಇಲ್ಲ. ಐ ಫೀಲ್ ಪಿಟಿ ಫಾರ್ ಯು. ಸತ್ಯ, ನೀವು ಏನೇ ಮಾಡಿದ್ರು ರಿಸಲ್ಟ್ ಮಾತ್ರ 0. ನಮ್ಮನೇಲಿ ಯಾಕೆ ಇಷ್ಟು ಜನ ಇದ್ದಾರೆ? ಮತ್ತೇನಾದ್ರೂ ಈ ಬಾಲ ಸ್ಕ್ಯಾಮ್ ಮಾಡಿ ಸಿಕ್ಕಾಕೊಂಡ? ಅದಕ್ಕೆ ಎಲ್ಲರೂ ಮನೆಗೆ ಬಂದಿದ್ದಾರ? ನೋಡ್ತೀನಿ ಅದೇನು ಅಂತ. ದಿವ್ಯಾ ನನ್ನ ಜೊತೆ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಎಲ್ಲರೂ ಸೇರಿಕೊಂಡು ನನಗೆ ಮತ್ತೊಂದು ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ಹೇಗೆ ತಡೀಲಿ ನಾನು ಇದನ್ನ? ಸ್ಕ್ಯಾಮ್ ಮಾಡಿದ್ದಾನೆ ಅಂತ ಒಳಗೆ ಬಂದ್ರೆ ಹೆಣ್ಣು ನೋಡೋ ಶಾಸ್ತ್ರ ನಡೀತಾ ಇದೆಯಲ್ಲ, ಇವನ್ ಮೂತಿಗೆ ಇದು ಬೇರೆ ಕೇಳು. ನಾನು ಹೋಗಿ ಇನ್ನೂ 2 ದಿನ ಆಗಿಲ್ಲ, ಅಷ್ಟರಲ್ಲಿ ಈ ಸೆಟಪ್ಪ. ನಾನಲ್ಲಿ ಸಾಯ್ತಾ ಇದ್ರೆ ಇಲ್ಲೇ ಸಂಭ್ರಮ ಮಾಡ್ತಿದ್ದಾರೆ. ಮಾಡ್ತೀನಿ ನಿಮ್ಗೆ. ಹೇಳ್ರಿ ಮೇಲೆ, ಬಿಟ್ಟಿಯಾಗಿ ಸಿಗುತ್ತೆ ಅಂತ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದೀರಾ? ಹೇಳಿ ಮೇಲೆ. ನೀನ್ ಯಾಕೆ ಬಂದೆ? ನಿನ್ಗೂ ಇದಕ್ಕೂ ಏನ್ ಸಂಬಂಧ? ಇವಳ ಮಾತಿಗೆ ಬೆಲೆ ಕೊಡಬೇಡಿ, ನಾವು ಮುಂದುವರ್ಸೋಣ. ಮುಂದುವರ್ಸಕ್ ಬಿಟ್ರೆ ತಾನೆ. ಅಷ್ಟಕ್ಕೂ ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ನಿಮ್ ಮನ್ಸಿಗೆ ಬಂದಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೀರಾ? ನಾನೊಬ್ಳು ಬದುಕಿದೀನಿ ಅನ್ನೋದೇ ಮರ್ತು ಬಿಟ್ರಾ? ಯಾರಮ್ಮ ನೀನು? ಯಾಕೆ ಗಲಾಟೆ ಮಾಡ್ತಾ ಇದೀಯಾ? ಏನ್ ಜನಕಮ್ಮ ಇದು? ನಮ್ಮನ್ನ ಕರೆದು ಅವಮಾನ ಮಾಡ್ತಾ ಇದ್ದೀರಾ? ಸದ್ಯ ಇವಳು ಬಂದು ರಂಪ ಮಾಡ್ತಿರೋದು ಒಳ್ಳೇದೇ ಆಯ್ತು. ಮೊದಲನೇ ಸಲ ಇವಳಿಂದ ಉಪಯೋಗ ಆಗ್ತಾ ಇರೋದು. ಏನಿನ್ನು ನಿಂತೇ ಇದ್ದೀರಾ? ಹೊರಡಿ. ನೀನಾರಮ್ಮ ನಮ್ಮ ಎದುರು ಅಂತ ಹೇಳಕ್ಕೆ? ನಾನ್ ಯಾರ? ವಾವ್, ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಅಮ್ಮ, ನಾನ್ ಯಾರು ಅಂತ ಕೇಳ್ತಾ ಇದಾರೆ, ಉತ್ತರ ಕೊಡು. ರೀ, ನಾನ್ ಯಾರು ಅಂತ ಕೇಳ್ತಾ ಇದಾರೆ, ಹೇಳ್ರಿ. ಕಿರ್ಚಮ್ಮ, ಏನಿದೆಲ್ಲ? ನಾನು ಇವನ್ ಹೆಂಡತಿ. ನನ್ ಜೀವನ ಹಾಳು ಮಾಡಿದ್ ಸಾಲ್ದು ಅಂತ ಈಗ ನಿಮ್ ಮಗಳು ಜೀವನ ಹಾಳು ಮಾಡಕ್ ನೋಡ್ತಾ ಇದ್ದಾನೆ. ಇವನ್ ಯಾರು ಅಂತಾನೆ ವಿಚಾರಿಸ್ದೆ ಹೆಣ್ ಕೊಡಕ್ ಬಂದಿದ್ದೀರಲ್ಲ, ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕು? ಕಿರ್ಚಮ್ಮ, ನೀವೀಗ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಅಯ್ಯೋ, ಖಂಡಿತ ನಿಮ್ಗೆ ಸುಳ್ಳು ಹೇಳಿ ನಾನು ಕರ್ಸ್ಕೊಂಡಿಲ್ಲಮ್ಮ. ಇವಳು ನನ್ನ ಮೊಮ್ಮಗಳು. ಇವಳಿಂದಾಗಿ ಇವನ್ ಬದುಕು ಹಾಳಾಗೋಯ್ತು. ಬದುಕಿರೋವಾಗ್ಲೇ ಅವನ ಜೀವನನ ನರಕ ಮಾಡ್ಬಿಟ್ಟಿದ್ದಾಳೆ. ಆದರೆ ನೀವೇನೋ ಹುಷಾರಾಗಿರ್ಬೇಕು ಅಂತ ಹೇಳಿದ್ರಿ, ಅದೇನೋ ನಮ್ಗೆ ಅರ್ಥವಾಗಲಿಲ್ಲ ಗುರುಗಳೇ. ರಾಯರೇ, ಒಳಿತಿದ್ದ ಕಡೆ ಕೆಡಕು, ಕೆಡಕಿದ್ದ ಕಡೆ ಒಡಕು, ಇದು ಸರ್ವೇ ಸಾಮಾನ್ಯ. ಹಾಗಾಗಿ ಕೀರ್ತಿಯ ಜೊತೆಗೆ ಕಂಟಕನೂ ಬಂದೇ ಬರುತ್ತೆ. ಗುರುಗಳೇ, ನಮಗೆ ಅರ್ಥ ಆಗಲಿಲ್ಲ. ಅದು ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು ತೀವ್ರ ಘಟನೆಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು. ಗುರುಗಳೇ, ಮತ್ತೆ ಹೇಗೆ ಇದಕ್ಕೆ ಪರಿಹಾರ ಇಲ್ವೇ? ಅದಕ್ಕೆ ದೈವ ಕೃಪೆ ಒಂದೇ ಪರಿಹಾರ.
ಆ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಸರ್ವೇ ಜನಾ ಸುಖಿನೋ ಭವಂತು. ರೀ ಏನ್ರಿ ಇದು ಗುರುಗಳು ಹೀಗೆ ಹೇಳ್ಬಿಟ್ರು? ನನಗೂ ಅದೇ ಆತಂಕ ಆಗ್ತಿದೆ ಸೀತಾ. ಇದನ್ನೇ ಮನೆಯವ್ರ ಹತ್ರ ಎಲ್ಲ ನೀನು ಹೇಳಿಬಿಡ್ಬೇಡ. ಇಲ್ಲ ರೀ, ನಾನು ಯಾರಿಗೂ ಹೇಳಲ್ಲ. ಆದರೆ ಒಂದು ಮಾತು, ಸತ್ಯನ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಗುರುಗಳು ಹೇಳಿದ್ದಾರೆ. ಅದನ್ನು ನೀವು ಮರಿಬೇಡಿ. ಅವಳು ಹೇಳಿದ್ದಕ್ಕೆಲ್ಲ ನೀವು ತಲೆ ಆಡಿಸ್ಬೇಡಿ. ಸತ್ಯ ನ್ಯಾಯ ಅಂತ ಬಂದಾಗ ತನ್ನ ಮನೆ ಅಂತನೂ ನೋಡದೆ ಸಿಡಿದು ಬಿಡ್ತಾಳೆ. ಲಕ್ಷ್ಮಣನ ವಿಚಾರದಲ್ಲಿ ಏನಾಯ್ತು ಅಂತ ನೀವೇ ನೋಡಿದ್ರಿ ತಾನೆ. ದಯವಿಟ್ಟು ಅವಳಿಗೆ ಬೆಂಬಲ ಕೊಡಬೇಡಿ. ಸೀತಾ, ಸತ್ಯ ತುಂಬ ತಿಳುವಳಿಕೆ ಇರೋ ಹುಡುಗಿ. ನೀನು ತಿಳ್ಕೊಂಡಾಗ ಅಲ್ಲ. ಅದು ಬೇರೆ ವಿಚಾರ ರೀ. ಹಾಗಂತ ಕಂಟಕ ಕೇಳ್ಕೊಂಡು ಬರುತ್ತಾ? ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ನೀವು ಬೇರೆ ಅವಳ ವಿಷಯ ಬಂದಾಗ ತುಂಬ ಮೆತ್ತಗಾಗ್ಬಿಡ್ತೀರಾ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಇಟ್ಕೊಳ್ಳೋ. ಏನೇ ಮಾಡ್ತಿದ್ಯಾ ನೀನು? ಆಗ್ಲೇ ದೊಡ್ಡದಾಗಿ ಹೇಳ್ದಿಯಲ್ಲ ನನಗೆ ಈ ಮನೇಲಿ ಹಕ್ಕಿಲ್ಲ ಅಂತ. ಅಯ್ಯೋ ಯಾಕೆ ನೀನು ನಾನು ಎಷ್ಟು ಮಿಸ್ ಮಾಡ್ಕೊಂಡೆ? ಸೀನೇ ಇಲ್ಲ ಅಮ್ಮ, ನಾನು ಮಿಸ್ಸೇ ಮಾಡ್ಕೊಂಡಿಲ್ಲ. ನಿಜ ಹೇಳು. ಈಗ ನಾನು ಸುಳ್ಳು ಹೇಳ್ತಾ ಇದೀನಿ ಅನ್ಕೊಂಡ್ಯಾ? ಹೌದಾ? ಹಾಗಿದ್ರೆ ನೀನ್ ನನ್ನ ಮಿಸ್ಸೇ ಮಾಡ್ಕೊಂಡಿಲ್ವಾ? ಇಲ್ಲಪ್ಪ. ಸುಳ್ಳು ಹೇಳ್ತಿದ್ಯಾ? ಕತ್ತೆ ಗೂಬೆ ಕೇಳ್ತಿಯಲ್ಲ, ತುಂಬ ತುಂಬ ಅಂದರೆ ತುಂಬ. ನನಗೆ ಗೊತ್ತಿತ್ತು. ನಿನ್ನ ಬಿಟ್ಟು ಹೇಗಿರಲಿ ರೀತು? ನಿನ್ನಷ್ಟು ಪ್ರೀತಿ ಮಾಡೋ ಹುಡುಗಿನ ಮಿಸ್ ಮಾಡ್ಕೊಳ್ದೇ ಇರೋಕ್ಕಾಗತ್ತಾ? ಅದೇ ಮತ್ತೆ ನನಗೂ ನಿನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಆಗಿತ್ತು ಗೊತ್ತಾ? ಜಗಳ ಮಾಡಿ ನೀನೇ ತಾನೆ? ಹೌದು, ನನಗಾಗ ಕೋಪ ಬಂದಿತ್ತು. ಕೋಪ ಬಂದಾಗ ಜಗಳ ಮಾಡದೆ ಇನ್ನೇನು ಮುದ್ದ ಮಾಡ್ತಾರೆ? ಮಾಡು. ನೋಡು, ನೀ ಹೀಗೆ ಮುದ್ದು ಮಾಡೋಕ್ಕೆಲ್ಲ ಪರ್ಮಿಷನ್ ಕೊಟ್ರೆ ಪಬ್ಲಿಕ್ ಅಂತಾನೂ ನೋಡಲ್ಲ ನಾನು. ಯಪ್ಪ ಯಪ್ಪ ಯಪ್ಪ, ನೀನು ಮಾಡೇ ಬಿಡ್ತೀಯಾ? ನನಗೆ ಮುದ್ದು ಬೇಡ, ಏನು ಬೇಡ. ಮತ್ತೆ ನಾನು ನೀನು ಬೇಕು.
ಅಯ್ಯೋ ಬಾಲ ಏನ್ ಮಾತು ಅಂತ ಹೇಳ್ತೀಯೋ. ನಿನ್ನ ಮನೆಗೆ ನಿಮ್ಮ ಅತ್ತೆ ಮಗಳು ಬಂದಿರೋದಕ್ಕೆ ನಾನ್ ಬೇಡ ಅಂತೀನ. ಧಾರಾಳವಾಗಿ ಕೆಡ್ಸು. ಹಾಂ ಸರಿ ಅಜ್ಜಿ, ಅವಳಿಗೆ ಇಲ್ಲೇ ಬಂದಿರೋದಕ್ಕೆ ಹೇಳ್ತೀನಿ. ಬಿಟ್ಟಿ ಕೂಳ್ ತಿನ್ನಕ್ಕೆ ಇನ್ನೊಂದ್ ಸೇರ್ಕೋತಾ ಇದೆ. ಸೇರ್ಸ್ಕೊಳ್ಳಿ, ಎಲ್ರೂ ಸೇರ್ಸ್ಕೊಳ್ಳಿ. ಒಂದು ಹೋಯ್ತಲ್ಲ, ಅದಕ್ಕೆ ಇನ್ನೊಂದು ಬರ್ತಾ ಇದೆ. ಫಿಲ್ ಅಪ್ ದ ಬ್ಲಾಂಕ್ಸ್, ಬಿಟ್ಟಿರುವ ಜಾಗವನ್ನ ತುಂಬಿ. ಅತ್ತೆ, ನೀವು ನನ್ನನ್ನ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿದ್ದು ಈ ಉದ್ದೇಶಕ್ಕ? ಹೌದು ಸತ್ಯ. ಅದು ಅಲ್ಲದೆ ಗುರುಗಳು ಈಗ ಸಮಯ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನೀನು ನಿನ್ನ ನ್ಯಾಯಪರತೆಯಿಂದ ತೊಂದರೆಗಳನ್ನ ನೀನೇ ಹೇಳ್ಕೋತೀಯ ಅಂತ ಹೇಳಿದ್ದಾರೆ. ಅದರಿಂದ ಯಾವ ಅಪಾಯ ಬೇಕಾದರೂ ಆಗಬಹುದು ಅಂದಿದ್ದಾರೆ. ಅದಕ್ಕೆ ನಾನು ನಿನ್ನ ತಡಿತಾ ಇರೋದು, ಅರ್ಥ ಮಾಡ್ಕೋ. ಅತ್ತೆ, ಕಂಟಕ ಅನ್ನೋದು ನಾವು ಮನೇಲಿ ಸುಮ್ಮನೆ ಕೂತಿದ್ರು ಬರಬಹುದು. ಹಣೆ ಬರಹನ ನಾವು ತಪ್ಸೋದಕ್ಕಾಗತ್ತಾ ಹೇಳಿ? ಹಾಗಂತ ಗೊತ್ತಿದ್ದು ನಿನ್ನನ್ನು ಕಳಿಸ್ಕೊಡ್ಲಾ ನಾನು? ಅತ್ತೆ, ದೈವ ಬಲ, ಗುರು ಹಿರಿಯರ ಆಶೀರ್ವಾದ ಇದ್ರೆ ಏನ್ ಬೇಕಂದ್ರೂ ಗೆಲ್ಬಹುದು, ಏನ್ ಬೇಕಂದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರಲ್ವಾ, ಮತ್ತಿನ್ನೇನ್ ಭಯ? ಸತ್ಯ, ಮನೇಲಿ ನೀನಿದ್ದಾಗ ನಾವೆಲ್ಲರೂ ಇರ್ತೀವಿ. ಅಲ್ಲೆಲ್ಲೋ ಹೋದಾಗ ಅಪಾಯ ಆದ್ರೆ ಏನ್ ಮಾಡೋದು? ನನಗೂ ನೀನ್ ಇಷ್ಟಕ್ಕೆ ಅಡ್ಡಿ ಆಗಕ್ ಮನಸ್ಸಿಲ್ಲ. ಹಾಗಂತ ನಾನು ನಿನ್ ಬಿಟ್ಟು ಕೊಡಕ್ಕೂ ತಯಾರಿಲ್ಲ. ನೀನು ಬರೀ ನಮ್ಮನೆ ಸೊಸೆ ಅಲ್ಲ ಸತ್ಯ, ನಮ್ಮನೆ ಬೆಳಕು. ಇದ್ರ ಮೇಲೆ ನಿನ್ನಿಷ್ಟ. ಅತ್ತೆ, ಅದು ಊಟ ಮಾಡಿ. ಸರಿ ಅತ್ತೆ. ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರುವಾಗ ನಾನು ನಿಮ್ಮನ್ನು ಹೇಗೆ ವಿರೋಧ ಮಾಡಲಿ? ಇದಪ್ಪ ಅತ್ತೆ ಸೊಸೆನ ಕಾಂಬಿನೇಷನ್ ಅಂದ್ರೆ. ಸೊಸೆಗೆ ತೊಂದರೆ ಆಗ್ಬಾರ್ದು ಅನ್ನೋ ಅತ್ತೆಗೆ ಬೇಜಾರಾಗುತ್ತೆ ಅಂತ ಅವಳ ಕನ್ಸನ್ನೇ ಬಿಡೋಕ್ ರೆಡಿ ಇರೋ ಸೊಸೆ. ಹಿಂದ್ಯಾವತ್ತು ಕೇಳಿಲ್ಲ